ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಗೃಹ ಮಂತ್ರಿಗಳು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರ? ಕೇವಲ ಗೃಹ ಮಂತ್ರಿಗಳು ಯೋಚನೆ ಮಾಡಬೇಕಾಗಿದ್ದಂಥದ್ದು ಈ ರಾಜ್ಯದಲ್ಲಿದ್ದಂಥ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ. ಇವತ್ತು ಸಾಕಷ್ಟು ಮಂದಿ ವಿದ್ಯಾರ್ಥಿನಿಯರು ಏನು ಡ್ರಗ್ಸ್ ಅಲ್ಲಿ ಇವತ್ತು ಆ ನಿಶೆಯಲ್ಲಿ ಬಹಳಷ್ಟು ಮಂದಿ ಮಕ್ಕಳು ಜೀವನ ಹಾಳಾಗ್ತಾ ಇದೋ ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಸಾಕಷ್ಟು ಕಡೆ ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದಾವ. ಇಲ್ಲಿ ತನಕ ಇದೆ ಯಾವ ಬ್ಯಾಂಕುಗಳಲ್ಲಿ ಬೀದರ್ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ದರೋಡೆದಂತ ಅಮೌಂಟು ಸಾರ್ವಜನಿಕರ ಅಮೌಂಟ್ ಇವತ್ತು ಕೂಡ ಸಿಗಲಿಲ್ಲ. ದಿನನಿತ್ಯ ಕೂಡ ಬೆಳಿಗ್ಗೆ ಎದ್ದು ರಾತ್ರಿ ತನಕ ಕೂಡ 1-2 ಕೊಲೆಗಳು ಆಗ್ತಾನೆ ಇದಾವ. ಟೋಟಲ್ ಆಗಿ ಇವತ್ತು ಗೃಹ ಸಚಿವದಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಗೃಹ ಮಂತ್ರಿಗಳು ಯೋಚನೆ ಮಾಡ್ತಾ ಇರೋದು ಕೇವಲ RSS ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಬರ ಅಧ್ಯಯನ ಮಾಡ್ತೀನಿ ಅಂತೇಳಿ ಕೇವಲ ಸುಮ್ಮನೆ ಡ್ರೋನ್ ಆರಿಸ್ತೀನಿ ಅಂತ ಹೇಳಿದ್ರಾಗಿ ಇಲ್ಲಿ ತನಕ ಕೂಡ ಡ್ರೋನ್ ಕೂಡ ಅಂತ ಆರ್ಲಿಲ್ಲ. ಬಹುಶಃ ಅವ್ರ ಕಲ್ಪನೆಯಲ್ಲಿ ಕನಸಿನಲ್ಲಿ ಡ್ರೋನ್ ಆರಿದ್ರೆ ಕೂಡ ಆ ರೆಕ್ಕೆಗಳಂತ ಮುರಿದು ಬಿದ್ದುಬಿಟ್ಟವ. ಇವತ್ತು ಸರ್ಕಾರದ ಪರಿಸ್ಥಿತಿ ಏನಂತೇಳಿ ಜನರು ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಗೊಂದಲದ ಗೂಡಾಗಿ ಸರ್ಕಾರದ ಮಿಷನರಿ ಏನಿದನೋ ಸರ್ಕಾರ ಮಿಷನರಿ ಇವತ್ತು ನಿಂತು ಹೋಗಿಬಿಟ್ಟಿದೆ. ಇವತ್ತು ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಏನಿದೆನೋ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಟೋಟಲ್ ಆಗಿ ಸಾಕಷ್ಟು ಮಂದಿ ಮಂತ್ರಿಗಳು ಇವತ್ತು ಇಷ್ಟು ಕೆಟ್ಟ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂದ್ರೆ ಯಾವುದು ಕೂಡ 1 ಇಂಚು ಕೂಡ ಒಂದು ಕೂಡ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಒಂದು ಕಡೆ ಬಹಳಷ್ಟು ಮಂದಿ ಬಡವರು ಪೆನ್ಷನ್ ಇಲ್ಲ ಅಂತೇಳಿ ಅವರೆಲ್ಲರಿಗೂ ತಾಯಂದ್ರೆಲ್ಲರಿಗೂ ಸಾಲಾಗಿ ನಿಂತು ನಮಗೆ ಪೆನ್ಷನ್ ಇಲ್ಲ ಅಂತೇಳಿ ಸರ್ಕಾರಿ ಕಚೇರಿಗೆ ಇವತ್ತು ಅಲೆದಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅನ್ನಂಥದ್ದು ಜನರ ಪಾಲಿಗೆ ಇದ್ದು ಸತ್ತಂತಾಗಿದೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.